ತಕ್ಕನಾದಂತಹ ಸುದೇವನನ್ನು ಒಡಗೂಡಿಕೊಂಡು ಕಾಡಿಗೆ ಮೃಗ ಬೇಟೆಗೆ ಹೋಗಿ ಮರಳಿ ಬಂದವ. ಮರಳಿ ಬಂದಂತಹ ವೇಳೆಯಿಂದ ಗಮನಿಸ್ತಾ ಇದ್ದೇನೆ, ಈ ತಾಯಿ ಎದುರಾದರೂ ಕೂಡ ಮಮತೆರಡು ಮಾತನಾಡುತ್ತಾ ಇಲ್ಲ. ಸರಿಯಾದ ಹೊತ್ತಿಗೆ ಅನ್ನ ನೀರಿನ ಸೇವನೆ ಇಲ್ಲ. ನಿದ್ರಿಸುವಂತಹ ವೇಳೆಯಲ್ಲಿ ಪದ್ಮಾವತಿ ಎಲ್ಲಿದ್ದೀಯಾ ಎನ್ನುವಾಗೆ ಕನವರಿಸ್ತೀಯಲ್ಲ. ಯಾಕಿದು ಕೂಡ ತಾಯಿಯಲ್ಲಿ ಹೇಳಬಹುದಲ್ವೇ? ಬೇಟೆ ಮಾಡುತ್ತಾ ಮುಂದುವರೆದಂತಹ ಸಂದರ್ಭದಲ್ಲಿ ನಾರಿಯೊಬ್ಬಾಕಿಯನ್ನು ಕಂಡೆ. ಆ ಕಾಡಿನಲ್ಲಿ ಹೌದಮ್ಮ, ಪರಿಚಯ ತೋಂಡವ ರಾಜ್ಯವಂತೆ ಆಕಾಶರಾಯ ಧರಣಿದೇವಿ ಮಗಳಾದ ಆಕೆಯ ಹೆಸರು ಪದ್ಮಾವತಿ ಅಂತ. ನಿನಗೇನಾಗಬೇಕು? ಅವಳನ್ನು ಮದುವೆ ಆಗಬೇಕೆಂದು ಬಯಸಿದ ಮಾತನ್ನು ಬಯಕೆಯನ್ನು ನನಗೆ ಹೇಳುತ್ತಾ ಇದ್ದೀಯಾ? ಯಾಕೆ? ಒಂದೊಮ್ಮೆ ಯುವರಾಣಿಯನ್ನು ಬಯಸಿಕೊಡುವುದಕ್ಕೆ ಅವರು ಒಪ್ಪಿಕೊಂಡ್ರು ಕೂಡ ಅವರ ಸರಿಸಮಾನತೆಗೆ ತಕ್ಕಂತೆ ಮದುವೆ ಮಾಡಿಸಬೇಕಾದ್ರೆ ಧನದಾಧಿಕಾರ ಬೇಕಲ್ಲವೇ? ಹೌದಮ್ಮ, ಇದರ ಬಗ್ಗೆ ಯೋಚನೆ ಬೇಡ. ನನ್ನ ಸಕಲವಾದಕ್ಕೂ ಬೇರೆನಲ್ಲಿ ಸಾಲವನ್ನಾಗಿ ನಡೆಯೋಣ. ಮರುಪಾವತಿಯ ಬಗ್ಗೆ ಹೇಗೆ? ಇದಕ್ಕೂ ಒಂದು ದಾರಿ ಉಂಟು. ಮುಂದೆ ಭಕ್ತರನ್ನು ಕರೆಯುವುದಕ್ಕಾಗಿ 7 ಬೆಟ್ಟಗಳ ನಡುವೆ ಇರುವಂತಹ ನಾರಾಯಣಪುರದ ತಿರುವಿನಲ್ಲಿ ತಿರುಮಲದ ವೆಂಕಟರಮಣನಾಗಿ ಹೇಳಿಕೊಳ್ಳುವ ಇದ್ದೇನೆ. ಆ ಸಂದರ್ಭ ನನ್ನ ಕಾರಣ ಬರುವ ಭಕ್ತಾದಿಗಳು ಕಾಣಿಕೆಯನ್ನು ಹೊಂದಿರುವುದೆಂದು ಹಾಕುತ್ತಾರಮ್ಮ. ಅದರಲ್ಲಿ